ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಸಮೀರ್ ಎಂಬಾತನ ಮೇಲೆ ಲವ್ ಜಿಹಾದ್ ಆರೋಪವನ್ನ ಮಾಡಲಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗಾಂಜಾ ವ್ಯಸನಿ ಆಗಿರುವಂತಹ ಸಮೀರ್ ಬಂಧನಕ್ಕೆ ಆಗ್ರಹ ಮಾಡಿದ್ರು. ಸಮೀರ್ನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಾಗ ಗಾಂಜಾ ಮಾದಕ ವಸ್ತುಗಳ ಸೇವನೆ ಫೋಟೋ ವಿಡಿಯೋ ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಹಿಂದೂ ಯುವತಿಯರಿಗೆ ಗಾಂಜಾ ಅಭ್ಯಾಸ ಮಾಡಿಸುತ್ತಿದ್ದ ಅಂತ ಆರೋಪ ಮಾಡಲಾಗಿದೆ. ಗಾಂಜಾ ವ್ಯಸನ ಮಾಡಿಸಿ ಯುವತಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಅನ್ನೋ ಆರೋಪ ಇದೆ. ಆತನನ್ನ ಬಂಧಿಸಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಗಾಂಜಾ ಇರ್ತಕ್ಕಂಥ ಒಂದು ಆ ಫೋಟೋಗಳು ಅವನ ಮೊಬೈಲ್ನಲ್ಲಿದೆ. ಈ ರೀತಿ ಗಾಂಜಾವನ್ನ ಅವನು ರಾಜಾರೋಷವಾಗಿ ಮಾರ್ತಾ ಇದ್ದಾನೆ. ಆಲ್ರೆಡಿ ಸಮೀರ್ ಗಾಂಜಾ ಡ್ರಗ್ಸ್ ಕೇಸ್ನಲ್ಲಿ ಅವನು ಆಲ್ರೆಡಿ ಅವನ ಮೇಲೆ ಕೇಸ್ ಆಗಿದೆ. ಹುಬ್ಳಿ ಧಾರವಾಡ ಕಮಿಷನರ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಡ್ರಗ್ಸ್ ಮುಕ್ತ ಹಾಗೂ ಗಾಂಜಾ ಮುಕ್ತ ಅಂತೇಳಿ ನೀವು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಸಮೀರ್ ರಾಜಾರೋಷವಾಗಿ ತನ್ನ ಕೈ ಉದ್ದಷ್ಟು ಗಾಂಜಾ ಗಿಡವನ್ನು ಪ್ರದರ್ಶನ ಮಾಡಿದ್ದಾನೆ ಹಾಗೂ ಹಿಂದೂ ಹುಡುಗಿಯರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಮೊನ್ನೆ ಒಬ್ಬ ಸಮೀರ್ ಆದ, ಇನ್ನೊಬ್ಬ ಸಮೀರ್ ನಾನು ಬಜರಂಗ ದಳದಿಂದ ಯಾರು ಈ ಥರ ಜಿಹಾದೀಕರಣ ಮಾಡ್ತಾ ಇದ್ದೀರಿ, ಹಿಂದೂ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಿ, ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಇದೇ ರೀತಿ ಏನಾದರೂ ಹಿಂದೂ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೆ ನಿಜವಾದರೆ ಈ ಜಿಹಾದಿ ಮನೆಗಳಿಗೆ ನಾವು ಬೆಂಕಿ ಹಚ್ಚಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾವು ಅಶೋಕ್ ನಗರ ಪೊಲಿಟಿಷಿಯನ್ ACP ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾವು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. FIR ಆಗುವವರೆಗೆ ನಾವು ಇಲ್ಲಿಂದ ಹೋಗುವುದಿಲ್ಲ. FIR ಕಾಪಿ ನೋಡಿದಾದ ಮೇಲೆ ನಾವು ಇಲ್ಲಿಂದ ಹೋಗ್ತೇವೆ. ಆದಷ್ಟು ಬೇಗ ಆ ಜಿಹಾದಿ ಸಮೀರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬೂದಿಯಾಳ್ ಅನ್ನೋ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಗಾಂಜಾ ಸೇವನೆಯನ್ನು ಮಾಡೋದು ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ಏನು ಫೋಟೋಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸ್ವಲ್ಪ ಹರಿದಾಡ್ತಿದೆ ಅಂತ ಏನು ಮಾಹಿತಿ ಇದೆ, ಅದು ಗೊತ್ತಾದ ತಕ್ಷಣ ತಾವುಗಳು ಹೋಗಿ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಪೊಲೀಸ್ ಠಾಣೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಬಂದು ನಮ್ಮ ಇನ್ಸ್ಪೆಕ್ಟರ್ಗೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೂಡಲೇ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾವು ಸರ್ಕಾರದ ಪರವಾಗಿ ಅವನ ಮೇಲೆ ಒಂದು NDPS ಕಾಯ್ದೆ ಅಡಿಯಲ್ಲಿ ಗಾಂಜಾ ಸೇವನೆ ಮಾಡಿದ ಬಗ್ಗೆ, ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಬಗ್ಗೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಹೇಳೋದಂದ್ರೆ ಪ್ರಕರಣ ದಾಖಲಾದ ನಂತರ ಶಿವಾನಂದವ್ರಿಗೆ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಕೂಡಲೇ ಯಾರು ಆ ಅಪರಾಧವನ್ನು ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೂಡಲೇ ನಮ್ದು ಈಗ ಒಂದು ತಂಡ ಈಗಾಗಲೇ ಅವನ ಸಹಚರರು ಯಾರಿದ್ದಾರೆ ಮತ್ತು ಅವನ ಮನಿ ಎಲ್ಲಿದೆ ಅದನ್ನೆಲ್ಲ ತಲಾಸು ಮಾಡಿದೆ. ಬಟ್ ನಾವು ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಅವನ ಮೊಬೈಲ್ ಲೊಕೇಶನ್ ತಗೋಬೇಕಂದ್ರೆ ಮೊಬೈಲನ್ನು ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಸ್ವಲ್ಪ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಸ್ತಗಿರಿ ಮಾಡುವಲ್ಲಿ ಮತ್ತು ಅವನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಕೂಡಲೇ ನಾವು ಹುಲಿಕಲ್ ಘಾಟ್ನಲ್ಲಿ ಮಣ್ಣು ಕುಸಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಹಾಗೂ ಶಿವಮೊಗ್ಗ ಜಿಲ್ಲಾಧಿಕಾರಿ ಭೇಟಿ ನೀಡಿದರು. ಮಣ್ಣಿನ ರಚನೆ, ಕಾಮಗಾರಿಯ ಪ್ರಗತಿ, ಘಟನೆಗೆ ಕಾರಣವಾದ ಅಂಶಗಳ ಕುರಿತು ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಅರಗ ಜ್ಞಾನೇಂದ್ರ, ಮಣ್ಣು ಕುಸಿತ ದುರಂತ ಒಂದು ಆಕಸ್ಮಿಕ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಇವೆಲ್ಲ ಆಕಸ್ಮಿಕಗಳು, ಜರ್ಸುವಂಥದ್ದು, ಪ್ರಕೃತಿ ಪರಿಸರಕ್ಕೆ ನಾವು ಏನು ಹೇಳೋಕ್ಕಾಗತ್ತೆ. ಹಾಗಾಗಿ ನೀವು ಆಕಸ್ಮಿಕ ಅಂತೀರಾ ಸರ್? ಆಕಸ್ಮಿಕ ಅವಘಡಗಳೇ, ಬೇರೆ ಏನಿಲ್ಲ. ಅವರು ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳನ್ನ ಆ ಕೆಲಸ ಮಾಡ್ಲಿಕ್ಕೆ ಕೊಡಬೇಕಾಗಿತ್ತು ಕೊಟ್ಟಿದ್ರು. ನಾನು ನಿನ್ನೆ ನೋಡಿ ಆ ಬಾಡಿ ತೆಗೆಯುವಾಗ ಅವ್ರ ಕಾಲಲ್ಲಿ ಇನ್ನೂ ಕೂಡ ಗಂಬೂಟ್ ಇತ್ತು, ಅವ್ರ ಕ್ಯಾಪ್ ಇತ್ತು, ಪ್ರತಿಯೊಂದು ಏನು ಕೊಡಬೇಕು ಅದನ್ನ ಕೊಟ್ಟು ಮಾಡಿಸಿದ್ದಾರೆ. ಆಕಸ್ಮಿಕವಾಗಿ ನಿನ್ನೆ ಆ ರೀತಿ ಆಗಿದ್ದು. ಶಿವಮೊಗ್ಗ ಡಿಸಿ ಡಾಕ್ಟರ್ ಪ್ರಭುಲಿಂಗ ಕಬಳಿಕಟ್ಟಿ ಮಾತನಾಡಿ, ವಾಲ್ ನಿರ್ಮಿಸಿ ರಸ್ತೆ ಭದ್ರಪಡಿಸೋ ಕೆಲಸ ಕೈಗೊಳ್ಳಲಾಗಿತ್ತು. 4.35 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿತ್ತು. ಹುಡಿ ಮಣ್ಣು ಆಗಿರೋ ಕಾರಣ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿದ್ರು. ಓನ್ಲಿ ಲೈಟ್ ವೆಹಿಕಲ್ಸ್ ಏನಿತ್ತು ಅದನ್ನ ಮಾತ್ರ ಪರ್ಮಿಟ್ ಮಾಡಿತ್ತು. ಸೊ ಇವು ಕೂಡ ಅದರದ್ದು ಸ್ಟೆಬಿಲಿಟಿನ ತಿಳ್ಕೊಂಡು ಈಗ ಸದ್ಯಕ್ಕಂತೂ ಎಲ್ಲ ಬಂದ್ ಮಾಡಿದ್ದೀವಿ. ಇದು ಯಾರು ನಿರ್ಲಕ್ಷ್ಯ ಸರ್? ಇದೆ ನಿರ್ಲಕ್ಷ್ಯ ಅನ್ನೋಕ್ಕಿಂತ ತಾವು ಕೂಡ ಇಲ್ಲಿ ಇಮೇಜಸ್ ಅಲ್ಲಿ ನೋಡಿದ್ರೆ ಮಣ್ಣಿನ ಸ್ಟ್ರಕ್ಚರ್ ಏನಿದೆ ತುಂಬ ಪೋರಸ್ ಆಗಿರೋದ್ರಿಂದ ಅದು ಬೈಂಡಿಂಗ್ ಕೆಪಾಸಿಟಿ ಕಡಿಮೆ ಇತ್ತು ಅಂತ ಹೇಳಿ ಇಂಜಿನಿಯರ್ಸ್ ಕೂಡ ಯಾವುದೇ ಕಾಮಗಾರಿಗಳನ್ನ ಅದು ಇಂಥ ಕ್ರಿಟಿಕಲ್ ಕಾಮಗಾರಿಗಳನ್ನು ಸಾಯಿಲ್ ಟೆಸ್ಟ್ ಇಲ್ಲದೆ ಮಾಡೋದಿಲ್ಲ. ಸಾಯಿಲ್ ಟೆಸ್ಟ್ ಮಾಡಿನೇ ಮಾಡಿರ್ತಾರೆ. ಅದು ಕೂಡ ಇಂಟರ್ನಲ್ ಸ್ಟ್ರಕ್ಚರ್ ಏನಿದೆ ಅದು ವಿಸಿಬಲ್ ಆಗೋದಿಲ್ಲ. ಅದಕ್ಕೆ ನೋಡಿಕೊಂಡು
ಯಾವ ರೀತಿ ತಪ್ಪಾಗಿದೆ ಅಂತ ಟೆಕ್ನಿಕಲ್ ಅಸೆಸ್ಮೆಂಟ್ ಕೂಡ ಮಾಡ್ತೀವಿ. ರಾಜ್ಯದಲ್ಲಿ ಎದಿರುವಂತಹ ಗ್ಯಾಸ್ ಸಮಸ್ಯೆಗೆ ಮುಕ್ತಿ ಸಿಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಲ್ಪಿಜಿ ಗ್ಯಾಸ್ಗಾಗಿ ಕರುನಾಡಿನಲ್ಲಿ ಆಟೋ ಚಾಲಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಯುದ್ಧದ ಪರಿಣಾಮ ಗದಗ, ಬೆಟಗೇರಿ, ಅವಳಿ ನಗರದ 4 ಎಲ್ಪಿಜಿ ಬಂಕ್ಗಳ ಪೈಕಿ 2 ಬಂದ್ ಆಗಿದೆ. ಅಲ್ಲದೆ ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ ನಿಗದಿ ಮಾಡಿದಾರಂತೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಆಟೋ ಚಾಲಕರು ಗೋಳಾಡಿದ್ದಾರೆ. ನಮ್ಮದು ಗ್ಯಾಸಿಂದು ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಒಂದು ಬಂಕಿಂದು ಒಂದು ರೇಟ್ ಹೇಳ್ತಾರೆ ರೀ. ಮೊನ್ನೆ ನೋಡಿದ್ರೆ 97 ಚಿಲ್ಲರ್ ಇತ್ತು ರೀ. ಆಗ 105, 110, ಇವತ್ತು ಅಲ್ಲೇ 120 ಆತಾರೆ ರೀ. ಸ್ಟಾಕ್ ಏನೋ ಒಳ್ಳೆ ನ್ಯೂ ಸ್ಟಾಕ್ ಬಂದ್ರೆ 130 ರೂಪಾಯಿ ಆಗತ್ತಾರೆ ರೀ. ಮಂತೆ ನಡೆದು ಭಾಳ ಕಷ್ಟ ಐತೆ ರೀ. ಇಷ್ಟೊತ್ತಿಗೆ ಬೆಳಿಗ್ಗೆ 7ಕ್ಕೆ ತೆಗೆದು ಇಷ್ಟೊತ್ತಿ ಮಟ್ಟ ಆದ್ರೆ ಇನ್ನೂ 300 ರೂಪಾಯಿನೂ ಆಗಿಲ್ಲ ರೀ. ನಮ್ಮದು ಪ್ಯಾಸೆಂಜರ್ ಕೇಳೋದು ನಮ್ಗೆ ತಪ್ಪಾಗುತ್ತೆ. ಯಾಕಂದ್ರೆ ಅವರೇ 10 ರೂಪಾಯಿ ಕೊಡ್ತೀವಿ, 20 ಕೊಡ್ತೀವಿ, ಇರೋದು 20 ರೂಪಾಯಿ ಐತೆ ನಾರ್ಮಲ್ ಚಾರ್ಜ್ ರೀ. ಅವರು ಹೆಚ್ಚಿಗೆ ಕೇಳಿದ್ರೆ ಯಾಕೆ ಯಾವುದು ನಿಮ್ಮದು ನಾವೇ ಮಾಡ್ಬೇಕು ಅಂತೇಳಿ ಅದು ಬರೋದು ಹಾಂ ನಡಿ ಅಂತ ಹೇಳ್ಬಿಡ್ತಾರೆ. ಏನು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟು ಸರ್ ನಮ್ಮ ಗ್ಯಾಸಿಂದ. ಮೊದಲು ಸರ ಕಡೆಗೆ ಒಂದು 1200, 800 ಹಿಂಗಾರ ದುಡಿದು ಸ್ವಲ್ಪ ಹಾಕಿಸ್ಕೊಂಡು ಮನೆತನ ನಡೆಸ್ತಿದ್ವಿ. ಇವು ಹೆಂಡರು ಮಕ್ಕಳು ಅದ್ರಾಗ ನಡೆಸೋದು ಭಾಳ ಕಷ್ಟ ಆಗ್ಬಿಟ್ಟೈತಿ ಈಗ. ಅದೇ ಸರ್, LPG ಬಂಕಿಂದ ಸಮಸ್ಯೆ ಆಗೈತೆ ರೀ. ಆಮೇಲೆ ದಿನನಿತ್ಯ ದಿನ ರೇಟ್ ಏರಿಕೆ ಆಗಿದ್ದರಿಂದ ನಮ್ಗೆ ಭಯಂಕರ ಸಮಸ್ಯೆ ಅಂದ್ರೆ ಭಯಂಕರ ರೀ. ಇನ್ನೇನು ಆಟೋ ಮಾರಿ ಯಾವ್ದಾರು ಕೂಲಿ ಕೆಲಸ ಮಾಡೋದು ಭಿಕ್ಷೆ ಬಿಡೋದು ಬೆಟರ್ ಅನ್ಸುತ್ತೆ ಸರ್. ಕೂಲಿ ಕೆಲಸ ಹೋದ್ರಿಗೆ ನಮ್ಮ ಮೈ ಬಗ್ಗಂಗಿಲ್ಲ ಸರ್. ಭಿಕ್ಷೆ ಬಿಡೋದು ಅಂದ್ಬಿಟ್ರೆ ಬೇರೆ ಏನಿಲ್ಲ ಸರ್. ಆದ ಕಾರಣ ತಾವು DC ಸಾಹೇಬರಾಗಲಿ, ಆಮೇಲೆ ಉಸ್ತುವಾರಿ ಸಚಿವರಾಗಲಿ, ಯುವ ಮುಖಂಡರಾಗಲಿ ಇದಕ್ಕೊಂದು ಸ್ಪಂದನೆ ಮಾಡಿ ಇದ್ರದ್ದೇನು ಸಮಸ್ಯೆ ಅನ್ನೋದು ಬಗೆಹರಿಸಿದ್ರೆ ಒಳ್ಳೆಯದಾಗತ್ತೆ ಅಂತ ನಾವು ಅಂತೀವಿ. ಈಗ 105, 120 ಕೊಡೋದಂತೂ ನಮ್ಮ ಕೈಲಿ ಆಗೋದಿಲ್ಲ ಸರ್. 60 65 ರೂಪಾಯಿ ಮಾಡಿದ್ರಪ್ಪ ಅಂದ್ರೆ ನಾವು ಬದುಕ್ತೀವಿ, ಎಲ್ಲ ಆಟೋ ಚಾಲಕರು ಬದುಕ್ತಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಸಿಗದೆ ಗ್ರಾಮೀಣ ಭಾಗದ ಜನರು ಪರದಾಡ್ತಾ ಇದ್ದಾರೆ. ಈ ನಡುವೆ KYC ಮಾಡಿಸೋಕೆ ಬಂದ ಗ್ರಾಹಕನ ಮೇಲೆ ಸಿಲಿಂಡರ್ ಏಜೆನ್ಸಿ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ. ಹಾವೇರಿ ನಗರದ ಹುಕ್ಕೇರಿ ಮಠದ ಬಳಿಯಲ್ಲಿ ಘಟನೆ ನಡೆದಿದೆ. ಮಾಲ್ತೇಶ್ ಗಾಜಿ ಎಂಬಾತನ ಮೇಲೆ ಗ್ಯಾಸ್ ಏಜೆನ್ಸಿ ಮ್ಯಾನೇಜರ್ ಮತ್ತು ಗಣೇಶ್ ಸೇರಿದಂತೆ 4 ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದವರನ್ನ ಬಂಧಿಸುವಂತೆ ಗ್ರಾಹಕರು ಆಗ್ರಹಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ರಾಯಚೂರಿನಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸರತಿ ಸಾಲಲ್ಲಿ ನಿಂತು ಗ್ರಾಹಕರು ಗ್ಯಾಸ್ಗಾಗಿ ಪರದಾಡಿದ್ದಾರೆ. ಅಡುಗೆ ಅನಿಲ ಲೋಡ್ ಬರೋ ನಿರೀಕ್ಷೆ ಇರುವ ಹಿನ್ನೆಲೆ ಮಸ್ಕಿ ಪಟ್ಟಣದ ಗ್ಯಾಸ್ ಗೋಡೌನ್ ಮುಂದೆ ಜನ ಜಮಾವಹಿಸಿದ್ರು. ಗೋದಾಮಿಗೆ ಗ್ಯಾಸ್ ಲೋಡ್ ಬರ್ತಾ ಇದ್ದ ಹಾಗೆ ಸಿಲಿಂಡರ್ಗಾಗಿ ಮುಗಿಬಿದ್ದಿದ್ರು. ಗ್ಯಾಸ್ ಸಿಗೋದು ವಿಳಂಬ ಆಗಿದ್ದಕ್ಕೆ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸಿಲಿಂಡರ್ ಸಿಗದೆ ಗ್ರಾಮೀಣ ಪ್ರದೇಶದ ಜನರು ಪರದಾಡ್ತಾ ಇದ್ದಾರೆ. KYC ಮಾಡಿಸೋಕೆ ಬಂದ ಗ್ರಾಹಕರ ಮೇಲೆ ಸಿಲಿಂಡರ್ ಕಚೇರಿ ಸಿಬ್ಬಂದಿ ಹಲ್ಲೆ ಮಾಡಿರುವಂತಹ ಘಟನೆ ಹಾವೇರಿಯ ಹುಕ್ಕೇರಿ ಮಠದ ಮುಂದಿನ HP ಗ್ಯಾಸ್ ಕಚೇರಿಯಲ್ಲಿ ನಡೆದಿದೆ. ಮಾತೇಶ್ ಅನ್ನೋರ ಮೇಲೆ ಆಲಿಂ HP ಗ್ಯಾಸ್ ಕಚೇರಿಯ ಮ್ಯಾನೇಜರ್ ಮತ್ತು ಗಣೇಶ ಸೇರಿದಂತೆ 4 ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಬ್ಲಾಕ್ನಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಾರೆ. ನಮಗೆ ಸಿಲಿಂಡರ್ ಕೊಡ್ತಿಲ್ಲ ಅಂತ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಕೂಡಲೇ ಇವರನ್ನ ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಹಲ್ಲೆ ಮಾಡಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವಂತಹ ಗ್ಯಾಸ್ ಕಚೇರಿ ಸಿಬ್ಬಂದಿ ನಾವು ಹಲ್ಲೆ ಮಾಡಿಲ್ಲ, ಅವರೇ ಹಲ್ಲೆ ಮಾಡಿ ನಮ್ಮ ಮೇಲೆ ದೂರು ಕೊಡೋಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದ್ದರೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ವಿಚಾರದಲ್ಲಿ ಸುಧಾರಣೆ ಆಗಿದೆ ಅಂತ ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಾಮಾನ್ಯ ಜನರ ಜೀವನದ ಕಡೆ ಕೇಂದ್ರ ಸರ್ಕಾರ ಗಮನ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ಆಟೋ ಗ್ಯಾಸ್ ವಿಚಾರವಾಗಿ ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದಕ್ಕೆ ಪರಿಹಾರವನ್ನ ಕೇಂದ್ರ ಸರ್ಕಾರನೇ ಕೊಡಬೇಕು ಅಂತ ಹೇಳಿದ್ರು. ಆಟೋ ಗ್ಯಾಸ್ ಉಪಯೋಗಿಸುವಂಥವ್ರು ನಾವು ಇವತ್ತು ಅವರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದಕ್ಕಾಗಿ ಇವತ್ತು ಮೀಟಿಂಗನ್ನು ಕರೆದಿದ್ದೀವಿ. ಬೆಂಗಳೂರು ಸಿಟಿಯಲ್ಲಿದ್ದಾರೆ, ಅವ್ರಿಗೆ ಕಷ್ಟ ಆಗಿದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಚೀಫ್ ಸೆಕ್ರೆಟರಿಯಿಂದ ಒಂದು ಪತ್ರವನ್ನು ಬರೆಸಿದ್ದೀವಿ. ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ಅವನ ಜೀವನ ಅದರ ಮೇಲೆ ಅವಲಂಬಿಸಿದೆ. ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಹೈಯೆಸ್ಟ್ ಗ್ಯಾಸನ್ನು ಉಪಯೋಗಿಸುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಆಟೋ ಚಾಲಕರು. ಈ ಸಾಮಾನ್ಯ ಜನರು ಏನು ಆಟೋ ಗ್ಯಾಸ್ ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ಕಷ್ಟ ಸಿಕ್ಕಿದೆ. ಅದರಲ್ಲಿ ನೀವು ವಿಫಲವಾಗಿದ್ದೀರಿ. ತಕ್ಷಣ ಇದರ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಇವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಇನ್ನು LPG ಸಮಸ್ಯೆ ವಿಚಾರವಾಗಿ ಮಾತನಾಡಿದ ಸಚಿವ ಕೃಷ್ಣೇ ಬೈರೇಗೌಡ, ಸಣ್ಣ ಪುಟ್ಟ ಕಾಫಿ ಅಂಗಡಿ ಮಾಡಿಕೊಂಡವರ ಜೀವನೋಪಾಯವೇ ಬಂದ್ ಆಗಿ ಹೋಗಿದೆ. ಕೇಂದ್ರ ಸರ್ಕಾರ ಇದಕ್ಕೇನಾದರೂ ಒಂದು ತಕ್ಷಣ ಪರಿಹಾರ ಕೊಡಬೇಕು ಅಂತ ಹೇಳಿದ್ರು. LPG ಸಿಲಿಂಡರ್ದು ಸಮಸ್ಯೆ ದಿನೇ ದಿನ ಉಲ್ಬಣ ಆಗ್ತಾ ಇದೆ. ಯುದ್ಧ ಇದೆ ನಿಜ, ಆದರೆ ಕೇಂದ್ರ ಸರ್ಕಾರದವರು ಜವಾಬ್ದಾರಿ ತಗೊಂಡು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ತಕ್ಷಣ ಕೊಡಬೇಕು. ಸಣ್ಣ ಪುಟ್ಟ ಈಗ ಅಂಗಡಿಗಳು ಏನೋ ಒಂದು ಕಾಫಿ ಅಂಗಡಿ, ತಿಂಡಿ ಅಂಗಡಿ ಮಾಡ್ತಾ ಇದ್ದವರಿಗೆ ಇವತ್ತು ಗ್ಯಾಸು ಸಿಗದೆ ಅವರ ಜೀವನೋಪಾಯನೇ ಬಂದಾಗಿದೆ. ಲಕ್ಷಾಂತರ ಆಟೋಗಳವ್ರಿಗೂ ಕೂಡ ಗ್ಯಾಸು ಸಿಗದೆ
ಅವ್ರದ್ದು ಜೀವನ ಸಂಪಾದನೆ ನಿಂತೋಗಿದೆ. ಈಗ ಕೇಂದ್ರ ಸರ್ಕಾರ ಇದನ್ನು ಜವಾಬ್ದಾರಿಯಾಗಿ ತಗೊಂಡು ಮಾಡಬೇಕು. ಮತ್ತು ಉಪಚುನಾವಣೆ ಕಾವು ಕಡಿಮೆ ಆಗ್ತಾ ಇದ್ದಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಸಚಿವ ಸಂಪುಟ ಪುನರ್ ರಚನೆ ಕೂಗು ಜೋರಾಗ್ತಾ ಇದ್ದು ಏಪ್ರಿಲ್ 17ರ ಬಳಿಕ ಸಿಎಂ ಡಿಸಿಎಂ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಆದರೆ ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಹಿರಿಯ ಶಾಸಕರು ಹೈಕಮಾಂಡ್ ನಾಯಕರ ಭೇಟಿಗೆ ಸಜ್ಜಾಗಿದ್ದಾರೆ. ನಾಳೆ ಸಂಜೆನೇ 20ಕ್ಕೂ ಹೆಚ್ಚು ಮಂದಿ ಶಾಸಕರು ಕಾಂಗ್ರೆಸ್ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಹಿರಿಯ ಶಾಸಕ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ದೆಹಲಿಗೆ ತೆರಳಲಿದ್ದಾರೆ. ಪಕ್ಷಕ್ಕಾಗಿ ನಾವು ದುಡಿದಿದ್ದೀವಿ, ನಮಗೂ ಒಮ್ಮೆ ಸಚಿವರಾಗುವಂತ ಆಸೆ ಇದೆ. ಈ ಸಂಬಂಧ ಸಂಪುಟ ಪುನರ್ರಚನೆಗೆ ಸಿಎಂಗೆ ಸೂಚನೆ ಕೊಡಿ ಅಂತೇಳಿ ಮನವಿಯನ್ನ ಮಾಡಲಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತರಲ್ಲಿ ಬಣ ರಾಜಕೀಯ ಸೃಷ್ಟಿಸಿದೆ. ಉಪಚುನಾವಣೆ ಪ್ರಚಾರದಿಂದ ಅಂತರ ಕಾಯ್ದುಕೊಂಡ ಹಿನ್ನೆಲೆ ಸಚಿವ ಜಮೀರ್ ಅಹಮದ್, ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ವಿರುದ್ಧ ಮತ್ತೊಂದು ಬಣ ಅಸಮಾಧಾನಗೊಂಡಿದೆ. ಶಾಸಕ ರಿಜ್ವಾನ್ ಹರ್ಷದ್, ಎಂಎಲ್ಸಿ ಸಲೀಂ ಅಹಮದ್ ಸೇರಿದಂತೆ ಹಲವರು ನಮ್ಮಲ್ಲೇ ಕೆಲ ಹಿರಿಯರಿಂದ ಸೋಲಿಸೋ ಷಡ್ಯಂತ್ರ ನಡೆದಿದೆ ಅಂತ ಬೇಸರಗೊಂಡಿದ್ದಾರೆ. ಪ್ರಚಾರದಿಂದ ದೂರ ಉಳಿದಿದ್ದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೈಕಮಾಂಡ್ ನಾಯಕರಿಗೆ ದೂರು ನೀಡೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಉಪಚುನಾವಣೆ ಮುಗಿತಾ ಇದ್ದಂಗೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಕುರ್ಚಿ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಪಕ್ಷದಲ್ಲಿ ಇರುವಂತಹ ಗೊಂದಲಗಳನ್ನು ಇತ್ಯರ್ಥಪಡಿಸಬೇಕಾಗಿದೆ. 30 ತಿಂಗಳ ಸಮಯ ದಾಟಿ ಹೋಗಿದ್ದು ಮಂತ್ರಿಮಂಡಲ ಪುನರ್ರಚನೆ ಮಾಡಬೇಕು. ಮಂತ್ರಿಮಂಡಲ, ಪಕ್ಷದ ಅಧ್ಯಕ್ಷ, ಬೋರ್ಡ್ ನೇಮಕಾತಿ ಸೇರಿದಂತೆ ಎಲ್ಲ ಗೊಂದಲ ಶೀಘ್ರದಲ್ಲೇ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದಾರೆ. ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಕಾಯ್ದ ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನು ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆಯೂ ಇಲ್ಲ. 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು ಇದನ್ನು ನಾವು ಎಲ್ಲ ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೇವೆ, 30 ತಿಂಗಳು ದಾಟಿ ಹೋಯ್ತು. ಈಗ ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ ಆಗಬೇಕಾ, ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಕಾಯ್ದ ಇನ್ನು ಈ ಬಗ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ಮಾತಾಡಿದಂತ ಅವರು ಡಿಸಿಎಂ ಡಿಕೆಶಿ ಕೂಡ ಹೇಳಿದ್ದಾರೆ, ನನಗೆ ಮಾತು ಕೊಟ್ಟಿದ್ದಾರೆ, ಆದರೆ ಹೈಕಮಾಂಡ್ ಏನು ಹೇಳುತ್ತೋ ಗೊತ್ತಿಲ್ಲ. ನಾಯಕತ್ವ ಬದಲಾವಣೆ ಮಾಡ್ತಾರಾ ಮಾಡಲ್ವಾ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಶೀಘ್ರ ಉತ್ತರ ಕೊಡಬೇಕು. ಉಪಚುನಾವಣೆ ರಿಸಲ್ಟ್ ಬಳಿಕ ನಾವೆಲ್ಲ ದೆಹಲಿಗೆ ಹೋಗ್ತೀವಿ. ಮೇ 4ರ ಬಳಿಕ ಎಲ್ಲರೂ ದೆಹಲಿಗೆ ಹೋಗಿ ಸಂಪುಟ ಪುನರ್ರಚನೆಗೆ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ನಾಯಕತ್ವದ್ದು ಮೊದಲಿಂದನೂ ಕೂಡ ಇದೆ. 2-2.5 ವರ್ಷಗಳ ನಂತರ ಆಗಬೇಕು ಅಂತಕ್ಕಂಥದ್ದು ನಮ್ಮ DCM ಅವರು ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲಿ ಏನು ಚರ್ಚೆ ಆಗಿಲ್ಲ. ಇಲ್ಲ, ಅದು ನಮಗೆ ರಿಸಲ್ಟ್ ಬಂದಮೇಲೆ ಬಹುಶಃ ನಾವೆಲ್ಲ ಡೆಲ್ಲಿಗೆ ಹೋಗ್ತಕ್ಕಂಥ ಪ್ಲ್ಯಾನ್ ಮಾಡಿದ್ದೀವಿ. ಮೇ 4ನೇ ತಾರೀಕು ನಂತರ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ತಿಳಿದ. ದಾವಣಗೆರೆ ನಾವು ಗೆಲ್ತೀವಿ, ನಾವು ಹೋಗಿದ್ದ ಕಡೆ ಗೆಲ್ತೀವಿ. ನಾವು ಆತ್ಮವಿಶ್ವಾಸ ಇದೆ, ಚೆನ್ನಾಗಿದೆ ದಾವಣಗೆರೆಯಲ್ಲಿ. ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಎರಡೂ ಕಡೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸೋಲ್ತಾರೆ. ವಿಜೇಂದ್ರ ಹಾಗೂ ಯತ್ನಾಳ್ ಜಂಟಿ ಆಪರೇಷನ್ ಫೇಲ್ ಆಗುತ್ತೆ. 2 ಕಡೆ ಸೋತ ಮೇಲೆ ಯತ್ನಾಳ್ ಅವರನ್ನ ವಾಪಸ್ ಬಿಜೆಪಿಗೆ ತಗೊಳ್ಳಲ್ಲ ಅಂತ ಹೇಳಿದ್ರು. ಸುಮ್ಮನೆ ಅದೆಲ್ಲ ಬಾಗಲಕೋಟೆ ಸೋಲ್ತಾರ, ದಾವಣಗೆರೆನೂ ಸೋಲ್ತಾರ. ಸುಮ್ಮನೆ ಹೋಗಿ ಕೇಳ್ತಾ ಇದ್ದಾರೆ ಭಾಷಣ. ಪುಣ್ಯಾಕ್ ಬರ್ಲಿಕ್ಕಂದ್ರೆ ಮೆಲಾಡು ಅಂತ ಅನ್ನೋದು 2 ಸೋಲ್ತಾರ. ವಿಜೇಂದ್ರ ಮತ್ತು ಇವರು ಕೂಡ ಜಂಟಿ ಆಪರೇಷನು ಫೇಲ್. ಜಾಯಿಂಟಾಗಿ ಹೇಳಿಲ್ಲ, ಮನೆಗೆ ಹೋಗ್ತಾರೆ ಮತ್ತೆ ಹೇಳಿರಲ್ಲ. ನಾವು ಮೊದಲೇ ಭವಿಷ್ಯ ಹೇಳಿದ್ನಲ್ವ, ಇಬ್ಬರು ಕೂಡ ಮನೆಗೆ ಹೋಗೋದು ಏನ್ರಿ. ವಿಜೇಂದ್ರ ಶಕ್ತಿ ಮತ್ತು ಇವರ ಶಕ್ತಿ 2 ಶಕ್ತಿ ವಿಫಲ. ಆಮೇಲೆ ಇವ್ರು ತಗೊಳ್ಳೋದು ಇಲ್ಲ ಬಿಜೆಪಿಗೆ. ಅಲ್ಲ, ಇಬ್ಬರು ಶಕ್ತಿನೇ ಫೇಲ್ ಆದಾಗ ಇವ್ರನ್ನ ತಗೋತಾರೆ, 3ನೇದವ್ರು ಬೇರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಇವತ್ತು ಕೊಮ್ಮಘಟ್ಟದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ನಡೆಯಲಿದೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಸಮಾವೇಶವನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಜೆಡಿಎಲ್ಪಿ ನಾಯಕ ಸಿಬಿ ಸುರೇಶ್ ಬಾಬು ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಾರೆ. ಬೆಂಗಳೂರು ಅಭಿವೃದ್ಧಿಗೆ ಜೆಡಿಎಸ್ ಕೊಡುಗೆ ಹಾಗೂ ರಾಜ್ಯ ಸರ್ಕಾರ ವೈಫಲ್ಯದ ಬಗ್ಗೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಜೆಡಿಎಸ್ ಮಾಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜ್ಯ ಪ್ರವಾಸ ಫಿಕ್ಸ್ ಆಗಿದೆ. ಮಂಡ್ಯದ ನಾಗಮಂಗಲದ ಆದಿಚುಂಚನಗಿರಿ ಮಠದಲ್ಲಿ ನಿರ್ಮಾಣಗೊಂಡಿರುವ ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಏಪ್ರಿಲ್ 15ನೇ ತಾರೀಕು ಆಗಮಿಸಲಿದ್ದಾರೆ. ಅವತ್ತು ಬೆಳಗ್ಗೆ 10:15ಗೆ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಏಪ್ರಿಲ್ 13ನೇ ತಾರೀಕು ಮೋದಿ ಕಾರ್ಯಕ್ರಮದ ಮಾಹಿತಿಯನ್ನ ಸುದ್ದಿಗೋಷ್ಠಿ ನಡೆಸಿ ಆದಿಚುಂಚನಗಿರಿ ಶ್ರೀಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿ ಮಾಹಿತಿ ಕೊಡಲಿದ್ದಾರೆ.
ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಪ್ರಯುಕ್ತ ಧ್ವಜಾರೋಹಣ ನೆರವೇರಿದೆ. ದೇಗುಲದ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಧ್ವಜಾರೋಹಣ ನಡೆಯಿತು. ನಿನ್ನೆ ಆರಂಭಗೊಂಡಿರುವಂತಹ ಜಾತ್ರೋತ್ಸವವು 10 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಏಪ್ರಿಲ್ 17ರಂದು ನಡೆಯಲಿರುವಂತಹ ಸಿರಿಮದ್ದು ಪ್ರದರ್ಶನ ಮತ್ತು ರಥೋತ್ಸವ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು ಲಕ್ಷಾಂತರ ಭಕ್ತರು ಈ ಸಂಭ್ರಮಕ್ಕೆ ಸಾಕ್ಷಿಯಾಗುವಂತ ನಿರೀಕ್ಷೆ ಇದೆ. ಇನ್ನು ಪುತ್ತೂರಿನ ಹನುಮಗಿರಿ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಬ್ರಹ್ಮ ಕಳಶೋತ್ಸವದಲ್ಲಿ ಗವರ್ನರ್ ಪಾಲ್ಗೊಂಡು ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದಂಥ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಧರ್ಮ ಆದಿ ಮತ್ತು ಅಂತ್ಯವಲ್ಲದ್ದು, ಅನಾದಿ ಕಾಲದಿಂದಲೂ ನಮ್ಮ ಸಾಧು ಸಂತರು ಧರ್ಮವನ್ನು ರಕ್ಷಿಸುತ್ತಾ ಬಂದಿದ್ದಾರೆ. ಸಾಧು ಸಂತರು, ಆಚಾರ್ಯರು ಮತ್ತು ಮಹರ್ಷಿಗಳು ನಮ್ಮ ಧರ್ಮ, ಸಂಸ್ಕೃತಿ ಮತ್ತು ಆಧ್ಯಾತ್ಮದ ಪತಾಕೆಯನ್ನು ವಿಶ್ವಮಟ್ಟದಲ್ಲಿ ಹಾರಿಸಿದ್ದಾರೆ ಅಂತ ಹೇಳಿದರು. ಐಪಿಎಲ್ ಬೆಟ್ಟಿಂಗ್ನಲ್ಲಿ ನಷ್ಟ ಆಗಿರೋದ್ರಿಂದ ಕಲಬುರಗಿಯ ಬೆಣ್ಣೆತೊರ ಜಲಾಶಯದ ಹಿನ್ನೀರಿಗೆ ಬಿದ್ದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ನಡೆದಿದೆ. ರುಮ್ಮನ್ಗೂಡ್ ನಿವಾಸಿ ಚಂದ್ರಕಾಂತ್ ದೇಸಾಯಿ ದಿನಾಗ್ಲೂ ಐಪಿಎಲ್ ಬೆಟ್ಟಿಂಗ್ ಆಡಿ ಹಣ ಕಳ್ಕೊಳ್ತಾ ಇದ್ರು. ಅಲ್ಲದೆ ಸಾಕಷ್ಟು ಸಾಲನೂ ಮಾಡ್ಕೊಂಡಿರೋದ್ರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಸಾಲಗಾರರ ಕಾಟ ತಾಳಲಾರದೆ ನಾಗೂರ ಸೇತುವೆ ಬಳಿ ಬೈಕ್ ನಿಲ್ಲಿಸಿ ಮೊಬೈಲ್ ಇಟ್ಟು ನೀರಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತುಮಕೂರಲ್ಲಿ ಕರ್ತವ್ಯದಲ್ಲಿರುವಾಗಲೇ ಅಧಿಕಾರಿ ಎಣ್ಣೆಪಾಟಿ ಮಾಡಿರೋ ಘಟನೆ ನಡೆದಿದೆ. ಸಂತೆ ಮಾಬತ್ತೂರು ವಿಎಸ್ಎಸ್ಎನ್ ಚುನಾವಣೆ ಅಕ್ರಮ ಪ್ರಕರಣ ಬೆನ್ನಲ್ಲೇ ಎಆರ್ಒ ರಾಮ್ ಪ್ರಸಾದ್ ನಡೆ ಅನುಮಾನ ಮೂಡಿಸಿದೆ. ಕರ್ತವ್ಯದ ವೇಳೆನೇ ಕಾಂಗ್ರೆಸ್ ಮುಖಂಡರ ಜೊತೆಗೆ ಎಣ್ಣೆಪಾಟಿಯಲ್ಲಿ ಭಾಗಿಯಾಗಿದ್ದಾರೆ. ನಗರದ ಹೊರವಲಯದ ಡಾಬಾವೊಂದರಲ್ಲಿ ಆರೋಪಿತ ಸಿಡಿಒ ಸುನಿಲ್ ಜೊತೆಯಲ್ಲೇ ಪಾರ್ಟಿ ಮಾಡಿದ್ದಾರೆ. ಮಾರ್ಚ್ 15ನೇ ತಾರೀಕು ಚುನಾವಣಾಧಿಕಾರಿ ಸುನಿಲ್ ವಿರುದ್ಧ ಚುನಾವಣೆಯ ಅಕ್ರಮ ಆರೋಪ ಕೇಳಿಬಂದಿತ್ತು. ಇದೀಗ ಶಾಸಕ ಡಾಕ್ಟರ್ ರಂಗನಾಥ್ ಆಪ್ತ ಬೇಗೂರು ಮೂರ್ತಿ ಪಾರ್ಟಿ ಆಯೋಜನೆ ಮಾಡಿದ್ದು ಇಬ್ಬರು ಇದರಲ್ಲಿ ಭಾಗಿಯಾಗಿರೋ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಕ್ರೈಮ್ ಪೊಲೀಸ್ ಪೇದೆ ಹೆಸರಲ್ಲಿ ಡ್ರಗ್ ಪೆಡ್ಲರ್ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ನಗರದಲ್ಲಿ ನಡೆದಿದೆ. ಜೋನಸ್ ಎಂಬಾತ ಸೆಲ್ಫಿ ವಿಡಿಯೋನ ತಗೊಂಡು ಕ್ರೈಮ್ ಪೊಲೀಸ್ ಪೇದೆ ಮಗೇಂದ್ರ ಅನ್ನೋರ ಒತ್ತಡ ಅಂತೇಳಿ ಆರೋಪ ಮಾಡಿದ್ದಾನೆ. ಗಾಂಜಾ ಪ್ರಕರಣವೊಂದರಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಗಳ ಪತ್ತೆಗೆ ಒತ್ತಡ ಹೇರಿರುವುದಾಗಿ ಆರೋಪವನ್ನ ಮಾಡಿದ್ದಾನೆ. ನಾನು ಈ ಲೋಕದಿಂದ ಹೋಗ್ತಾ ಇದ್ದೀನಿ, ಅಪ್ಪ ಅಮ್ಮ ಕ್ಷಮಿಸಿ ಅಂತ ವಿಡಿಯೋದಲ್ಲಿ ಹೇಳ್ತಲೇ ಕೂಲ್ ಡ್ರಿಂಕ್ಸ್ ನಲ್ಲಿ ಇಲಿ ಪಾಶವನ್ನ ಬೆರೆಸಿಕೊಂಡು ಆತ್ಮಹತ್ಯೆಗೆ ಯತ್ನವನ್ನ ನಡೆಸಿದ್ದಾನೆ. ಇನ್ನು ಕೂಡಲೇ ಜೋನಸ್ನನ್ನ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಚಪ್ಪಲಿ ಅಂಗಡಿ ಧಗಧಗನೆ ಹೊತ್ತಿ ಉರಿದಿದೆ. ಈ ಘಟನೆ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ನಡೆದಿರುವುದು. ಚಾಂದ್ ಬಾಷಾ ಹಾಗೂ ಮೆಹಬೂಬ್ ಅನ್ನುವರಿಗೆ ಸೇರಿದ ಚಪ್ಪಲಿ ಅಂಗಡಿಯಲ್ಲಿದ್ದ ಚಪ್ಪಲಿಗಳು, ಶೂಗಳು ಸೇರಿದಂತೆ ಅಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿವೆ. ಬೆಂಕಿಯಿಂದ ದಟ್ಟ ಹೊಗೆ ಕಾಣಿಸ್ಕೊಳ್ತಾ ಇದ್ದಂಗೆ ಸ್ಥಳೀಯರೆಲ್ಲ ಒಂದು ಕ್ಷಣ ಬೆಚ್ಚಿ ಬಿದ್ರು. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ 5 ದಿನಗಳ ಕಾಲ ಬಂದ್ ಆಗಲಿದೆ. ಫ್ಲೈಓವರ್ಗೆ ಕೇಬಲ್ ಅಳವಡಿಕೆ ಮತ್ತು ದುರಸ್ತಿ ಕಾಮಗಾರಿ ಪೂರ್ಣವಾಗಿದ್ದು ಅಂತಿಮ ಲೋಡ್ ಟೆಸ್ಟಿಂಗ್ಗೆ ಸಿದ್ಧತೆ ನಡೆದಿದೆ. ಹೀಗಾಗಿ ಏಪ್ರಿಲ್ 13 ಬೆಳಗ್ಗೆ 5 ಗಂಟೆಯಿಂದ ಏಪ್ರಿಲ್ 17 ಬೆಳಗ್ಗೆ 11 ಗಂಟೆವರೆಗೆ ಫ್ಲೈಓವರ್ ಬಂದ್ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿದೆ. ಎಲ್ಲಾ ರೀತಿಯ ವಾಹನ ಸಂಚಾರವನ್ನ ನಿರ್ಬಂಧಿಸಿದ್ದು ಪರ್ಯಾಯ ಮಾರ್ಗ ಬಳಸಲು ಸೂಚಿಸಲಾಗಿದೆ. ನೆಲಮಂಗಲ ಕಡೆಯಿಂದ ನಗರಕ್ಕೆ ಬರುವಂತಹ ವಾಹನಗಳು ಸರ್ವಿಸ್ ರಸ್ತೆಯ ಮೂಲಕ ಪೀಣ್ಯ, ಗೊರಗುಂಟೆಪಾಳ್ಯ ಮೂಲಕ ನಗರಕ್ಕೆ ಬರುವಂತೆ ಹಾಗೂ ನಗರದಿಂದ ನೆಲಮಂಗಲ ಕಡೆ ಹೋಗುವಂತಹ ವಾಹನ ಸರ್ವಿಸ್ ರಸ್ತೆ ಮೂಲಕ ಸಂಚರಿಸಲು ಪೊಲೀಸರು ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಮದಕರಿಪುರ ಸಮೀಪ ರಸ್ತೆ ಸುರಕ್ಷತೆಗೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ ಅಂತ ಪಾರಿವಾಳ ಆಡಿಸುವ ಯುವಕರು ಇದರಿಂದ ಜನರಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಆರೋಪ ಕೇಳಿ ಬಂದಿದೆ. ಕೆಲ ಯುವಕರು ಪಾರಿವಾಳ ಹಿಡಿಯೋಕೆ ಬ್ರಿಡ್ಜ್ ಕೆಳಗೆ ನಿಂತು ಕಲ್ಲು ತೂರಾಟ ಮಾಡಿದ್ರೆ ಮತ್ತೆ ಕೆಲವರು ಏಕಾಏಕಿ ಪಾರಿವಾಳಗಳನ್ನು ಬಿಟ್ಟು ವಾಹನ ಸವಾರರಲ್ಲಿ ಆತಂಕ ಹುಟ್ಟಿಸ್ತಿದ್ದಾರೆ. ಈ ರೀತಿಯ ವರ್ತನೆಯಿಂದ ಯಾವುದೇ ಕ್ಷಣದಲ್ಲೂ ಅಪಘಾತ ಆಗೋ ಸಾಧ್ಯತೆ ಇದೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇವರ ವಿರುದ್ಧ ಪೊಲೀಸರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಫಾಸ್ಟ್ಯಾಗ್ನಲ್ಲಿ ಹಣ ಇಲ್ಲದಕ್ಕೆ ಯುವಕನಿಗೆ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ ಮಂಡ್ಯದ ಗಣಂಗೂರು ಟೋಲ್ ಬಳಿಯಲ್ಲಿ ನಡೆದಿದೆ. ಮಹೇಶ್ ಎಂಬ ಯುವಕನಿಗೆ ಟೋಲ್ ಸಿಬ್ಬಂದಿ ಹಿಗ್ಗಾಮುಗ್ಗ ಥಳಿಸಿ ಅವಾಚ್ಯವಾಗಿ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಎಸ್ಪಿ ಶೋಭಾರಾಣಿ ತಿಳಿಸಿದ್ದಾರೆ. ಇವತ್ತು ಮತ್ತು ನಾಳೆ ರಾಜ್ಯದ 6 ಜಿಲ್ಲೆಗಳಿಗೆ ಮಳೆ ಹಾಗೂ 2 ಜಿಲ್ಲೆಗಳಿಗೆ ಸೆಕೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಳೆ ಆಗೋ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಿದರೆ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ವಿಪರೀತ ಸೆಕೆ ಮುನ್ನೆಚ್ಚರಿಕೆ ನೀಡಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಹೆಚ್ಚಿನ ನೀರು ಹಾಗೂ ದೇಹ ಮುಚ್ಚಿಕೊಂಡು ಓಡಾಡುವಂತೆ ಹವಾಮಾನ ಇಲಾಖೆ ಸಲಹೆ ಕೊಟ್ಟಿದೆ. ಇನ್ನು ಈ 2 ಜಿಲ್ಲೆಯ ಜನರಿಗೆ ಹವಾಮಾನ ಇಲಾಖೆ ಸಲಹೆ ಕೊಟ್ಟಿರೋದು. ಚಾಮರಾಜನಗರದಲ್ಲಿ ಏಕಾಏಕಿ ಮಳೆಯಾಗಿದೆ. ನಿನ್ನೆ ಸಂಜೆ ಸುರಿದ ಮಳೆಗೆ ಒಳಚರಂಡಿ ಉಕ್ಕಿ ಹರಿದಿದೆ. ಒಳಚರಂಡಿ ಅವ್ಯವಸ್ಥೆಯಿಂದ ಮಳೆ ನೀರು ನದಿಯಂತೆ ಹರಿದಿದೆ.
ಕೊಳಚೆ ನೀರಲ್ಲಿ ಓಡಾಡೋಕೆ ಆಗದೆ ಸಾರ್ವಜನಿಕರು ಪರದಾಡಿದ್ದಾರೆ. ಒಂದು ಕಡೆ ಗಬ್ಬು ನೀರು, ಮತ್ತೊಂದು ಕಡೆ ದುರ್ವಾಸನೆಯಿಂದ ಜನ ಬೇಸತ್ತಿದ್ದಾರೆ. ಇನ್ನು 2 ದಿನ ರಾಜ್ಯದ 6 ಜಿಲ್ಲೆಗಳಿಗೆ ಮಳೆ ಹಾಗೂ 2 ಜಿಲ್ಲೆಗಳಿಗೆ ಸೆಕೆ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಳೆ ಆಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಿದರೆ, ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ವಿಪರೀತ ಸೆಕೆ ಮುನ್ನೆಚ್ಚರಿಕೆ ನೀಡಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಹೆಚ್ಚಿನ ನೀರನ್ನು ಕುಡಿಯಬೇಕು, ದೇಹ ಮುಚ್ಚಿಕೊಂಡು ಓಡಾಡಿ ಅಂತ ಹೇಳಿ ಸಲಹೆ ನೀಡಲಾಗಿದೆ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಬಿಸಿಲಿನ ಬೇಗೆಗೆ ಭೂಮಿ ಕಾದ ಕಾವಲಿ ಅಂತಾಗಿದೆ. ಬೆಂಗಳೂರು ಸೇರಿ ಹಲವೆಡೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗೋ ಭೀತಿ ಇದೆ. ಹೀಗಾಗಿ ಕುಡಿಯುವ ನೀರು ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪತ್ರ ಬರೆದಿದ್ದಾರೆ. ಕೋಲಾರ ಜಿಲ್ಲೆಯ ನಂಗಲಿ ಠಾಣೆಯ ಪೊಲೀಸರು 36 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಕೊಲೆ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 1990ರ ಜನವರಿ 30ರಂದು ಮುಳಬಾಗಿಲು ತಾಲೂಕಿನ ಹಲೇಕುಪ್ಪ ಗ್ರಾಮದ ನಾರಾಯಣಪ್ಪ ಕೊಲೆಯಾಗಿತ್ತು. ಪ್ರಕರಣ ಮುಚ್ಚಾಕೋಕೆ ಶವವನ್ನು ಆರೋಪಿ ಹೂತಿಟ್ಟು ಪರಾರಿಯಾಗಿದ್ದ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದ ಸುತ್ತಮುತ್ತ ಕಾಡಾನೆ ಹಾವಳಿ ಮಿತಿಮೀರಿದೆ. ನಂಜನಸ್ವಾಮಿ ಅನ್ನುವವರಿಗೆ ಸೇರಿದ ಜಮೀನಿಗೆ ಲಗ್ಗೆಯಿಟ್ಟ ಕಾಡಾನೆ 100ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ನಾಶಪಡಿಸಿದೆ. ಕಾಡಾನೆ ಹಾವಳಿ ತಪ್ಪಿಸುವಂತೆ ಹಾಗೂ ಬೆಳೆ ನಷ್ಟ ಅನುಭವಿಸಿದವರಿಗೆ ಪರಿಹಾರ ಕೊಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಉಡುಪಿಯ ಬ್ರಹ್ಮಾವರ ತಾಲೂಕಿನಲ್ಲಿರುವಂತಹ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಉತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಕರಾವಳಿಯ ಅತ್ಯಂತ ಪ್ರಸಿದ್ಧ ಶಿವಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಈ ದೇವಸ್ಥಾನ ಸದ್ಯ ಜೀರ್ಣೋದ್ಧಾರದ ಹೊಸ್ತಿಲಲ್ಲಿದೆ. ಈ ಭಾಗದ ಅತಿ ದೊಡ್ಡ ಜಾತ್ರೆ ಎನಿಸಿರುವಂತಹ ಬ್ರಹ್ಮಾವರದ ಒಡೆಯನ ಉತ್ಸವಕ್ಕೆ ಸಾವಿರಾರು ಮಂದಿ ಪಾಲ್ಗೊಂಡಿದ್ರು. ಭಾಗಿಯಾದ ಭಕ್ತರೆಲ್ಲ ಶಿವ ಪಂಚಾಕ್ಷರಿ ಪಠಿಸಿ ಬ್ರಹ್ಮರಥವನ್ನ ಎಳೆದು ಪುನೀತರಾದರು.